ಎರಡು ಕರೆಗಳನ್ನು ಹೃದಯದ ಮೇಲಿಟ್ಟುಕೊಳ್ಳಿರಿ. ದೇವರ ವಾಕ್ಯ ಧ್ಯಾನಿಸುತ್ತಾ ಪ್ರಭುವಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಲೂಕನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 21ನೇ ವಾಕ್ಯ. ಯೇಸು ಸ್ವಾಮಿ ಹೇಳಿದರು, ಬಲಿಷ್ಠನೊಬ್ಬನು ಸರ್ವಾಯುಧಗಳಿಂದ ಸುಸಜ್ಜಿತನಾಗಿ ತನ್ನ ಮನೆಗೆ ಕಾವಲಿರುವಾಗ ಅವನ ಆಸ್ತಿಯೆಲ್ಲ ಸುರಕ್ಷಿತವಾಗಿರುತ್ತದೆ. ಪ್ರೈಸ್ ದ ಲಾರ್ಡ್. ಬಲಿಷ್ಠನೊಬ್ಬನು ಸರ್ವಾಯುಧಗಳಿಂದ, ಇಲ್ಲಿ ಆಯುಧ ಪ್ರಭುವಿನ ವಾಕ್ಯ, ಪ್ರಭು ಯೇಸುವಿನಲ್ಲಿಟ್ಟಿರುವ ವಿಶ್ವಾಸ ನಮ್ಮನ್ನು ಅದು ಸುರಕ್ಷಿತವಾಗಿರಿಸಲಿದೆ, ನಮಗೆ ಭದ್ರತೆ ನೀಡಲಿದೆ. ಪ್ರಭು ಯೇಸುವಿನ ವಾಕ್ಯ, ಪ್ರತಿದಿನ ಆಲಿಸುವ ವಾಕ್ಯ, ಜೀವ ಕೊಡುವ ವಾಕ್ಯ. ಪ್ರಭು ಯೇಸುವಿನಲ್ಲಿಟ್ಟಿರುವ ವಿಶ್ವಾಸ ಅಚಲ, ಸ್ಥಿರ, ದೃಢ, ಸದೃಢ ವಿಶ್ವಾಸ, ಸುಸ್ಥಿರ ವಿಶ್ವಾಸ ನಮಗೆ ಪ್ರಭುವಿನಲ್ಲಿ ಕೃಪೆ, ಆಶೀರ್ವಾದ, ವರದಾನ ಪಡೆದು ತರಲಿದೆ. ಅದೇ ನಮ್ಮನ್ನು ರಕ್ಷಿಸಲಿದೆ. ಎಲ್ಲ ಈ ಲೋಕದ ದುರಾಚಾರಗಳಿಂದ, ದುಷ್ಟತನದಿಂದ, ದುಷ್ಟತನ ಪ್ರಭಾವದಿಂದ, ನಮ್ಮ ವಿರುದ್ಧ ನಡೆಯುವ ಎಲ್ಲ ಅಪಪ್ರಚಾರಗಳಿಂದ ಪ್ರಭು ಯೇಸು ನಮಗೆ ರಕ್ಷಣೆ, ಕೃಪೆ, ಆಶೀರ್ವಾದ, ವರದಾನ. ಎರಡು ಕರೆಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸುವಿಗೆ ಸಮರ್ಪಿಸೋಣ. ಹಾಲೆಲೂಯ, ಹಾಲೆಲೂಯ. ಪ್ರಭುವೇ, ನಿಮ್ಮ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಆತ್ಮರ ಬಲದಲ್ಲಿ ಶಕ್ತಿ ನಮಗೆ ಕರುಣಿಸಿರಿ, ಅಭ್ಯಂಗಿಸಿರಿ, ಅಭಿಷೇಕಿ.